ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 29. ಪಾಪಕ್ಕೆ ರಾಜಿಯಾಗುವುದನ್ನು ತಪ್ಪಿಸಿರಿ. ನನ್ನ ಮಕ್ಕಳೇ, ಅವಿಧೇಯತೆಯ ಮೂಲಕ ತಾಳ್ಮೆ ಕಳೆದುಕೊಳ್ಳುವ ಮೂಲಕ ಸೈತಾನನನ್ನು ಪೋಷಿಸಬೇಡಿ. ದೇವರ ಜೀವಿಗಳಾಗಿರಿ. ಪವಿತ್ರ ಪ್ರೀತಿಯ ಸತ್ಯಕ್ಕೆ ಯಾವಾಗಲೂ ವಿಧೇಯರಾಗಿರಿ. ಅದನ್ನೇ ನಿಮ್ಮ ಗುರಿಯಾಗಿಸಿಕೊಳ್ಳಿ. ಆಗ ನೀವು ಪಾಪಕ್ಕೆ ಸಂಧಾನ ಅಥವಾ ರಾಜಿಯನ್ನು ತಪ್ಪಿಸಿಕೊಳ್ಳುವಿರಿ. ಪಾಪವು ಯಾವಾಗಲೂ ಸ್ವಾರ್ಥಪರವಾಗಿದೆ. ಆದ್ದರಿಂದ ನಿಮ್ಮ ಜೀವನವನ್ನು ನನ್ನ ಸೇವೆಯಲ್ಲಿ ಜೀವಿಸಿ. ನಿಮ್ಮ ಹೃದಯಗಳನ್ನು ನನ್ನ ಮೇಲೆ ಮತ್ತು ಇತರರ ಮೇಲೆ ಕೇಂದ್ರೀಕರಿಸಿರಿ. ಇದು ನಿಮಗೆ ನನ್ನ ಕರೆ. ಲೋಕದ ಹೃದಯದ ಮಾನಸಾಂತರದ ವಿಜಯಕ್ಕಾಗಿ ನಿಮ್ಮ ಎಲ್ಲ ದುರಾದೃಷ್ಟ ಅಥವಾ ಕಷ್ಟಗಳನ್ನು ನನಗೆ ಅರ್ಪಿಸಿರಿ. ಈ ರೀತಿಯ ತ್ಯಾಗವು ಹೃದಯಗಳ ಮೇಲೆ ಸೈತಾನನ ವಿಜಯದ ವಿರುದ್ಧದ ಆಯುಧವಾಗಿದೆ. ನಿಮ್ಮ ಜೀವನವನ್ನು ನಿರುತ್ಸಾಹಗೊಳಿಸಲು ಸೈತಾನನ ಹತಾಶ ಪ್ರಯತ್ನಗಳಿಗೆ ಆಶ್ಚರ್ಯಪಡಬೇಡಿ. ಕೆಟ್ಟದ್ದರ ಮೇಲೆ ಒಳ್ಳೆಯದು ಜಯಿಸುವ ಕಡೆಗೆ ನನ್ನೊಂದಿಗೆ ಕೆಲಸ ಮಾಡಲು ಧೈರ್ಯಕ್ಕಾಗಿ ಪ್ರಾರ್ಥಿಸಿರಿ.